शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे। अचिन्तव्यक्तरूपाय निर्गुणाय गणात्मने समस्त जगदाधारमूर्तये ब्रह्मणे नमः। गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्मा तस्मै श्री गुरुवे नमः। गजाननं भूतगणादिसेवितं कपित्तजम्बूफलसारभक्षितं उमाशुतं शोकविनाशकारणं नमामि विघ्नेश्वर ಪಾದಪಂಕಜಂ. ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾರ ಒಂದು ಮಾತು, ಇದು ಸತ್ಯವಾದಂತ ಮಾತು. ಏನು ಹೇಳ್ತಾರಪ್ಪ ಅಂದ್ರೆ, ಕೃಷ್ಣ ಒಂದೇ ಜಗದ್ಗುರು, ನೀನು ಸತ್ಯದ ದಾರಿಯಲ್ಲಿ ಹೋಗು, ನೀನು ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆ ಹತ್ತಲು ನಾನು ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು. ಭಗವದ್ಗೀತೆಯಲ್ಲಿ, ಖುರಾನ್ನಲ್ಲಿ, ಬೈಬಲ್ನಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕೆಂದರೆ ನಿನ್ನಿಂದಲೇ ಎಂದು ಎಷ್ಟೋ ಜನರು ಮಣ್ಣಾಗಿರುವರು ಕಾಣಸಿಗುತ್ತಾರೆ. ಭಗವಂತ ತಡ ಮಾಡಿದರೂ ನ್ಯಾಯ ಮಾಡುತ್ತಾರೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ಒಂದು ಸಾಹಿತ್ಯ ರೂಪದಲ್ಲಿ ಅವರು ಒಂದು ಕವನವನ್ನು ಹಾಡಬೇಕಾಗಿ ತಮ್ಮಲ್ಲಿ ಅನಂತ ವಿನಂತಿ. ಬನ್ನಿ ಸರ್. ವಿಶ್ವ ಛಾಯಾಚಿತ್ರ 186ನೇ ದಿನಾಚರಣೆ ಎಲ್ಲರಿಗೂ ಮೊತ್ತದ ಶುಭಾಶಯ ಹೇಳುತ್ತಾ, ಕಲಬುರಗಿ ಜಿಲ್ಲಾ ಅಸೋಸಿಯೇಷನ್ ವತಿಯಿಂದ ಒಂದು ದಿವಸ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಘಟಕದಿಂದ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ಅನಂತಪುರ ಪಾಟೀಲ್ ಶಾಸಕರು ದಕ್ಷಿಣ ಕನ್ನಡ ಕ್ಷೇತ್ರ ಅವರು ಕಲಬುರಗಿ ಆಗ್ತಾರೆ. ಅವರು ಕೂಡ ನಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಶ್ರೀ ಬಸವರಾಜ ಮದ್ದೂರು ಗ್ರಾಮೀಣ ಶಾಸಕರು ಕ್ಷೇತ್ರ ಅವರು ಕೂಡ ಕೆಲವೊಂದು ಆಗ್ತಿದ್ದಾರೆ. ಅವರು ಕೂಡ ಎಲ್ಲರಿಗೆ ಸ್ವಾಗತವಾಗಿ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಜಗನ್ನಪ್ಪ ಕಮಲೇಶ್ವರರು ಕೂಡ ಕೆಲವೊಂದು ಆಗಮಿಸಿದ್ದಾರೆ. ಅವರು ಕೂಡ ಎಲ್ಲರಿಂದ ಸ್ವಾಗತಿಸುತ್ತಾರೆ. ಹಾಗೂ ಅದೇ ರೀತಿ ನಮ್ಮ ಹೆಚ್ಚಿನ ನಾಯಕರಾದ ಶ್ರೀ ರಮೇಶ್ ವರದಾಸರ್ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಬೆಂಗಳೂರು, ಇವರಿಗೂ ಕೂಡ ನಮ್ಮ ನಿಮ್ಮಗಳ ಎಲ್ಲರ ವತಿಯಿಂದ ಆರ್ಥಿಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯ ಖ್ಯಾತ ಯುವಕರಾದ ಶ್ರೀ ಸನ್ಮಾನ್ಯ ಶ್ರೀ ಸತೀಶ್ ವಿ ಗುತ್ತೇದಾರ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ಅವರಿಂದ ಆರ್ಥಿಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಭಾರತ ಸರ್ಕಾರ, ಇವರಿಗೂ ಕೂಡ ನಮ್ಮ ನಿಮ್ಮಲ್ಲಿ ಆರ್ಥಿಕ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಶ್ರೀ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಗಣೇಶ್ ಅವರು ಕೂಡ ಕೆಲವು ನಿಮಿಷದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮಗಳ ವತಿಯಿಂದ ಸ್ವಾಗತ ಬಯಸುತ್ತೇನೆ. ಮತ್ತು ಹಿರಿಯ MNS ಅಸಿಸ್ಟರ್ ಲ್ಯಾಬ್ ಅವರು ಕೂಡ ಕೆಲವು ನಿಮಿಷದಲ್ಲಿ ಭಾಗವಹಿಸ್ತಾರೆ. ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಶ್ರೀ ವಿಜಯಕುಮಾರ್ ಪುರಾಣಿಕ್ ಲ್ಯಾಬ್ ಅವರು ಕೂಡ ಕೆಲವು ನಿಮಿಷದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮಗಳ ವತಿಯಿಂದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿದ್ದಾರೆ. ಶ್ರೀ ಬಸವರಾಜ್ ಕೇಳೂರು ಅಧ್ಯಕ್ಷರು ಚಿಂಚೋಳಿ ತಾಲೂಕು, ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಶಹಾಬಾದ್ ತಾಲೂಕಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ತುಪ್ಪಮಠ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ದೊಡ್ಡವಳೆಯ ಬೆಟಗಿಮಠ ಯಡೂರು ತಾಲೂಕು ಅಧ್ಯಕ್ಷರು, ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಬಯಸುತ್ತೇನೆ.
ಅದೇ ರೀತಿ ಆಯಾ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಜಂಗ್ಲಿ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಕಲಬುರಗಿ ಕಮಲಾಪುರ ತಾಲೂಕಿನ ಅಧ್ಯಕ್ಷರಾದ ರಾಮಕೃಷ್ಣ ಕಡ್ಕೆಯವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರಿಂದ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಹಾಗೂ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾದ ವಿಜಯಕುಮಾರ್ ರಾಠೋಡ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಜೇವರ್ಗಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ಕಮಾಲ್ ಅವರು ಕೂಡ ಅವರಿಗೂ ಕೂಡ ನಮ್ಮ ನಿಮ್ಮಿಂದ ಸ್ವಾಗತ. ಮತ್ತು ಅಫಜಲ್ಪುರ ತಾಲೂಕಿನ ಅಧ್ಯಕ್ಷರಾದ ಹಿರಿಯ ಶ್ರೀ ಕಿರಣಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಶ್ರೀ ಗ್ರಾಮೀಣ ಫೋಟೋಗ್ರಾಫರ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ಪಾಟೀಲ್ ಅವರು ಕೂಡ ಬಂದಿದ್ದಾರೆ. ನಮ್ಮ ನಿಮ್ಮಿಂದ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಕಾಳಗಿ ತಾಲೂಕಿನ ಗಣಪತಿ ಶಂಕರ್ ಸಿಂಗ್ ಶೆಟ್ಟಿ ಅವರು ಕೂಡ ಬಂದು ಅವರಿಗೂ ಕೂಡ ನಮ್ಮ ನಿಮಿತ್ತದಿಂದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಈ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಯಾದ ಶ್ಯಾಮಸಪ್ಪ ಕಣ್ಣಿ ಅವರು ಕೂಡ ಕೆಲವು ಬರ್ತದೆ. ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಖಜಾಂಚಿಯಾದ ನಂದು ಅವರಿಗೂ ಕೂಡ ಸ್ವಾಗತ. ಹಾಗೂ ನಮ್ಮ ಎಲ್ಲ ಅಸೋಸಿಯೇಷನ್ ಸಂಘದ ಎಲ್ಲರೂ ಅಸೋಸಿಯೇಷನ್ ಮೆಂಬರ್ಸ್ ವತಿಯಿಂದ ನಮ್ಮ ಛಾಯಾಗ್ರಾಹಕರ ಕಲಬುರಗಿ ಜಿಲ್ಲೆಯ 5 ಜನ ಪ್ರಶಸ್ತಿ ಪುರಸ್ಕೃತ ಅವರಿಗೂ ಕೂಡ ನಮ್ಮ ಎಲ್ಲರ ವತಿಯಿಂದ ಸ್ವಾಗತ. ಹಾಗೂ SSLC ಮತ್ತು PUC ಮಕ್ಕಳಿಗೆ ಅವರಿಗೂ ಕೂಡ ಸ್ವಾಗತ ಬಯಸುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇದೇ ಮೊದಲನೇ ಬಾರಿಗೆ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ನಾವು ಅಂದರೆ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ದೀವಿ. ಅವರು ನಮ್ಮ ಜೀವ ಹಾಸ್ಪಿಟಲ್ ಮಾಲೀಕರಲ್ಲ, ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಹಾಗೂ ಈ ನಮ್ಮ ಕಲಬುರಗಿ ಜಿಲ್ಲಾ ಅಸೋಸಿಯೇಷನ್ ಏನು ಮುನ್ನಡೆ ಅಂತಂದರೆ ನಮ್ಮ ಎಲ್ಲ ಛಾಯಾಗ್ರಾಹಕರಿಗೆ ಒಗ್ಗೂಡಿಸ್ಕೊಂಡು ಹೋಗೋದು ಮತ್ತು ಜಿಲ್ಲಾ ಮತ್ತು ತಾಲೂಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಟ್ರೈನಿಂಗ್ ಮಾಡೋದು, ವರ್ಕ್ಶಾಪ್ ಮಾಡೋದು, ಎಲ್ಲಿಗೂ ಕೂಡ ತಗೊಂಡು ಹೋಗುವಂಥ ಕೆಲಸ ಈ ನಮ್ಮ ಸಂಘದಾಗಿದೆ. ಈ ಸಂಘ ಯಾವಾಗಲೂ ಕೂಡ ಸಂಘದ ಛಾಯಾಗ್ರಾಹಕರು ಹಿತಕರಿಗೆ ದುಡಿದು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡಿಸಿ ಅವ್ರಿಗೊಂದು ಸ್ಥಾನಮಾನ ಕೊಡಿಸ್ಬೇಕಂತ ಮತ್ತು ಎಲ್ಲರಿಗೂ ಉಪಯೋಗ ಆಗಬೇಕಂತ ಎಲ್ಲ ಕೆಲಸಗಳನ್ನು ನಮ್ಮ ಸಂಘ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇಷ್ಟೊಂದು ನಮ್ಮೆಲ್ಲ ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ ಕಾರ್ಯಕ್ರಮ ಶ್ರೀ ರಮೇಶ್
ಚಿಂಚೋಳಿ ತಾಲೂಕಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಇವರು ವೇದಿಕೆ ಮೇಲೆ ಆಗಮಿಸಬೇಕು. ಗಣ್ಯಮಾನ್ಯರೆಲ್ಲರೂ ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ಮಲ್ಲಿಕಾರ್ಜುನ್ ತುಪ್ಪದ್ಮಠ್ ಅಧ್ಯಕ್ಷರು, ಶಹಾಬಾದ್ ತಾಲೂಕಾ ಫೋಟೋಗ್ರಫಿ ಅಸೋಸಿಯೇಷನ್ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಮಡಿವಾಳಯ್ಯ ಗುಂದಗಿಮಠ್ ಅಧ್ಯಕ್ಷರು, ಯಡ್ರಾಮಿ ತಾಲೂಕಾ ಛಾಯಾಗ್ರಾಹಕರ ಸಂಘ ಇವರು ವೇದಿಕೆ ಮೇಲೆ ಆಗಮಿಸಬೇಕು. ಅಧ್ಯಕ್ಷರು ವೇದಿಕೆ ಮೇಲೆ ಬಂದು ಸನ್ಮಾನಿತರನ್ನು ಸನ್ಮಾನಿಸಬೇಕು. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಬಾಡಿ ಮೆಂಬರ್ಸ್ ಪ್ರಶಸ್ತಿಯನ್ನು ಸ್ವೀಕರಿಸಿದವರಿಗೆ, ಪ್ರಶಸ್ತಿಯನ್ನು ಮಾಡಿದ ಎಲ್ಲ ಸರ್ವ ಗಣ್ಯರಿಗೆ ಧನ್ಯವಾದ. ಪ್ರಶಸ್ತಿ 2025 ಮತ್ತು SSLC ಹಾಗೂ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂತಹ ಎಲ್ಲ ಪ್ರತಿಭಾ ಮಕ್ಕಳಿಗೆ ಪುರಸ್ಕಾರಗಳು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಕೋಟ್ಯಾಂತರ ಜನ ಭಕ್ತರಂತಕ್ಕಂಥದ್ದು ನಿಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನೇ ಇನ್ವೆನ್ಷನ್ ಮಾಡಿದ್ರು, ಏನೇ ಕಂಡು ಅದರಲ್ಲಿ ಬಹಳಷ್ಟು ಜನರಿಗೆ ಉಪಯೋಗ ಆಗಬೇಕು, ಬದುಕು ಕಟ್ಕೊಳ್ಳೋದಾಗಬೇಕು ಮತ್ತು ಅನುಕೂಲ ಆಗಬೇಕು ಮತ್ತು ಸಮಾಜಕ್ಕೆ ಒಳ್ಳೆಯದಾಗಬೇಕಂತ ಉದ್ದೇಶದಿಂದ ಕಂಡಿರ್ತಾರಲ್ಲ, ಅದಕ್ಕೊಂದು ಸಾರ್ಥಕ ಬದುಕು ಅಂತಕ್ಕಂಥದ್ದು ನೀವು ಅವರಿಗೆ ಫೋಟೋ ಇಟ್ಟು ಪೂಜೆ ಮಾಡಿದಾಗ ಗೊತ್ತಾಯ್ತು ಅವ್ರ ವ್ಯಕ್ತಿತ್ವಕ್ಕೆ ನೀವು ಎಷ್ಟು ಗೌರವ ಕೊಡ್ತಾರೆ ಅಂತ ಹೇಳಿ. ಈ ಮಾತು ಯಾಕೆ ಬಂದರೆ ಕ್ಯಾಮ್ರಾ ಅಂತಕ್ಕಂಥದ್ದು ಬಹಳ ಅದ್ಭುತ ಪ್ರತಿಭೆಗಳಂತದ್ದು. ಎಲ್ಲರಿಗೆ ಮಾಡಕ್ಕೆ ಬರಲ್ಲ, ಒಂದು ಕಲಾನ ಎಲ್ಲರಿಗೆ ಮಾಡಕ್ಕೆ ಬರಲ್ಲ. ನಾನು ನೋಡ್ತಾ ಇರ್ತೀನಿ, ಭಾಳ ಕಡೆ ನೋಡ್ತೀನಿ, ಯಾರ್ಯಾರು ಯಾವ ಕಡೆ ನೋಡ್ತಿರ್ತಾರೋ ಒಂದು ಕಲಾ ಅಂತಕ್ಕಂಥದ್ದು ನಾನು ಭಾಳ ಚಿಕ್ಕದಾಗ ನೋಡ್ತಿದ್ದೆವು. ಆ ಮುಖದ ಮೇಲೆ ಒಂದು ಶಾಲೆ ಹಾಕೊಂಡು ಫೋಟೋ ಬಿಡ್ತಿದ್ದವ, ಏನು ಬೂತಿತ್ತೋ ಬೂತಿಲ್ಲ ಗೊತ್ತಿಲ್ಲ, ಆ ಕಡೆ ಈ ಕಡೆ ಬರ್ತಿರ್ತದೆ. ತದನಂತರ ಹಂತವಾಗಿ ಹ್ಯಾಂಗೆ ಬದಲಾವಣೆ ಅಂತಂದ್ರೆ ಸಣ್ಣ ಸಣ್ಣ ಕ್ಯಾಮ್ರಾಗಳು ಬಂದು, ಎಲ್ಲ ಕ್ಯಾಮ್ರಾ ಬಂದು ಡಿಜಿಟಲ್ ಆಗಿ ಹ್ಯಾಂಗೆ ಬರ್ತಪ್ಪ ಅಂದ್ರೆ ನಾವು ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಒಂದು ಒಲವೆ ಬಂದ ಅಂತ ಮಾಡೋ ಒಂದು ರೆಡ್ ಕ್ಯಾಮ್ರಾ ಅಂತ ಬಂದು ಭಾಳ ಕಾಸ್ಟ್ಲಿ ಅಂತಂದ್ರೆ ರೆಡ್ ಕ್ಯಾಮ್ರಾ ಅಂತ ಡಿಜಿಟಲ್ ಮಾಡಿ ಕೊಡ್ತಾ ಇದ್ದಾಗ ನಾವು ಎಷ್ಟೇ ಚೆನ್ನಾಗಿಲ್ಲ ಸಹಿತ ಅದಾಗ ಚೆನ್ನಾಗಿ ಬರ್ತಿತ್ತು. ಆ ಥರ ಮೇಕಪ್ ಮಾಡಿ ಮಾಡ್ತಿದ್ರು. ಜಗತ್ತಿನಲ್ಲಿ ಯಾವೇ ಪ್ರಭಾವ ವ್ಯಕ್ತಿ ಆಗಲಿ, ವಿದ್ಯಮೆ ಆಗಲಿ, ಅಂತ ಪ್ರಸಿದ್ಧ ವ್ಯಕ್ತಿ ಸಹಿತ ಇಬ್ಬರೇ ಇಬ್ಬರು ಬರ್ತಿದ್ದಾರಂತ ಅವ್ರ ಬಳಿ, ಕಟಿಂಗ್ ಮಾಡೋರ ಬಳಿ ಒಂದು ಫೋಟೋಗ್ರಾಫರ್ ಮೇಲೆ. ಯಾಕಂದ್ರೆ ಅಷ್ಟು ಶಕ್ತಿ ಅವ್ರಲ್ಲ ಅಂತ ಅರ್ಥ. ನೀವು ಈ ಕಡೆಯಿಂದ ಈ ಕಡೆ ಇರಬೇಕು, ಈ ಕಡೆಯಿಂದ ಈ ಕಡೆ ಇರಬೇಕು, ಎಲ್ಲ ಕಡೆ ನಿಂದಿಸ್ತಕ್ಕಂಥ ಶಕ್ತಿ ನಿಮ್ಮ ಎಲ್ಲ. ನಿಮ್ಮ ಶಕ್ತಿ ಭಾಳ ಗೊತ್ತಿಲ್ಲ ಯಾವ ಥರ ನಿಂದಿಸ್ತಾರೆ ಅಂತ. ಏನೋ ಕಪ್ಪು ಇದ್ದವ್ರು ಬೆಳೆ ಮಾಡ್ತೀರಿ, ಬೆಳೆ ಇದ್ದವ್ರಿಗೆ ಕಪ್ಪು ಮಾಡ್ತೀರಿ, ಕೂದಲಿದ್ದವ್ರಿಗೆ ಕೂದಲು ಮಾಡ್ತೀರಿ, ಹೈಟ್ ಇದ್ದವ್ರು ನಿಮಗೂ ಸಹಿತ ಬಹಳಷ್ಟು ಕಮ್ಮಿ ಆಫರ್ಗಳು ಬರ್ತಾರೆ. ಕಾರ್ಯನಿರ್ವಹಿಸುತ್ತಾರೆ ರಾಜಶೇಖರ್ ಮಹೀಂದ್ರೇಕರ್ ಇವರು. ಶ್ರೀ ಮಳೇಂದ್ರ ಸ್ವಾಮಿ ಎಸ್ ಸ್ವಾಮಿ ಮಠಪತಿ ಇವರು ವೇದಿಕೆ ಮೇಲೆ ಆಗಮಿಸಬೇಕು. ಎಸ್ ಡಿಜಿಟಲ್ ಸ್ಟುಡಿಯೋ ಚಿತ್ತಾಪುರ ಇವರು ವೇದಿಕೆ ಮೇಲೆ ಆಗಮಿಸಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಬರ್ರಿ ಅದೇ ಏಳು ಛಾಯಾಗ್ರಾಹಕರಿಗೆ ಸಾಧಕ ಪ್ರಶಸ್ತಿ ಇದೆ.
ಎಂ ಸಿದ್ದಪ್ಪ ಅವರು SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಕ್ಕಾಗಿ ಗುಲ್ಬರ್ಗಾ ಅಸೋಸಿಯೇಷನ್ ವತಿಯಿಂದ ನಾವು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಕೋರ್ಕಿನಿಂದ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಂಡಿದ್ದಕ್ಕಾಗಿ ಅವಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಫೋಟೋ ತೆಗಿಲಾಗೆ ಕೊಡಲ್ಲ. ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಅಲ್ಲಪ್ರಭು ಪಾಟೀಲ್ ಸರ್ ಶಾಸಕರು ಇದಾದ ನಂತರ ಹೊರಗಡೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕಂತ ವಿನಂತಿ. ಸರ್ ಅವರು ಗಂಗಾರಾಮ್ ರಾಠೋಡ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅವರು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳು. ಸಿದ್ಧಲಿಂಗ್ ಸೋಮ್ ಅವರು 5,000 ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ವಿಜಯ್ ಕುಮಾರ್ ಫೋಟೋ ಸ್ಟುಡಿಯೋ 3,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಚೈತನ್ಯ ಲಕ್ಷ್ಮಿ ಈ ಪುಟ್ಟ ಮಗುವಿಗೆ ಪಟ್ಟಣ್ ಶೆಟ್ಟಿ ಆಳಂದ್ ಅವರು 100 ರೂಪಾಯಿಯನ್ನು ಕೊಟ್ಟು ಕಾರ್ಯಕ್ರಮದ ಪೂರ್ವದಲ್ಲಿ ಅವಳು ಕಾರ್ಯಕ್ರಮಕ್ಕೆ ಇನ್ನು ಈ ಒಂದು ಪುಟ್ಟ ಮಗು ತನ್ನ ಪ್ರತಿಭೆಯನ್ನ ಒಂದು ಡ್ಯಾನ್ಸ್ ಮುಖಾಂತರ ಎಲ್ಲರಿಗೆ ಮನೋರಂಜನೆಯನ್ನ ಮಾಡಿದ್ದು. ಅವಳಿಗೂ ಕೂಡ ಧನ್ಯವಾದಗಳು. ಈಗ ಶ್ರೀ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಗೌರವ ಸಲಹೆಗಾರರು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಚಂದ್ರು ಸಲಹೆಗಾರರು ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಪಬುಲಿನ್ ನಿತಿನ್ ಗುತ್ತೇದಾರ್ ಅವರಿಂದ ಸನ್ಮಾನ. ನಿತಿನ್ ಗುತ್ತೇದಾರ್ ಅವರು ಮಾಜಿ ಜಿಲ್ಲಾ ಅಧ್ಯಕ್ಷರು. ಈ ಒಂದು ಕಾರ್ಯಕ್ರಮದಲ್ಲಿ ನಿತಿನ್ ಗುತ್ತೇದಾರ್ ಅವರ ವತಿಯಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಹೆಲ್ತ್ ಕ್ಯಾಂಪ್ ಅನ್ನು ಆಯೋಜಿಸಿದ್ದಾರೆ. ಈ ಒಂದು ಹೆಲ್ತ್ ಕ್ಯಾಂಪ್ನ ಸದುಪಯೋಗವನ್ನು ಎಲ್ಲರೂ ಪಡೆದು ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಸರ್ ಅವರು ನಂತರ ಶ್ರೀ ಬಸವರಾಜ್ ಸಿ ತೋಟಲ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು. ಸಂಜಯ್ ಚೌಹಾಣ್ ಸರ್ ಅವರು ವೇದಿಕೆ ಮೇಲೆ. ಈಗ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಸರ್ ಅವರು ರಾಷ್ಟ್ರಪತಿ ಪುರಸ್ಕೃತರು. ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಓ ಅಣ್ಣ
ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಸವರಾಜ್ ಸಿ ತೋಟಲ್ ಸರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು. ಸ್ವೀಕರಿಸಬೇಕು. ಮಹಾವೀರಯ್ಯ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ವೇದಿಕೆ ಮೇಲೆ ಆಗಮಿಸಿ ಸನ್ಮಾನ. ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಅವರು ಸಹ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನ ತಮ್ಮ ಒಂದು ಡ್ರೋನ್ ಮತ್ತು ಎಲ್ಲ